ಎಷ್ಟು ಹೇಳಿದ್ರು ಕೇಳಬೇಡಿ ನೀವು ನನ್ನ ಮಾತನ್ನ. ಚಳಿಲಿ ಗಾಳಿಲಿ ಶಾಲು ಹೊತ್ಕೊಳ್ದೆ ಹೊರಗಡೆ ಹೋಗ್ತೀರಾ. ಈಗ ನೋಡಿ. ಸರೋಜಾ. ಹಾ, ಸರೋಜಾನೇ ಹೇಳ್ತಿರೋದು. ನನ್ಗೇನು ಆಗಿಲ್ಲ ಕಣೆ. ಹಾ, ಇನ್ನು ಏನ್ ನಿಮ್ಮಷ್ಟಕ್ಕೆ ನೀವು ಚಿಕ್ಕ ಹುಡುಗ ಅನ್ಕೊಂಡಿದ್ದೀರಾ? ಏನೂ ಆಗಿಲ್ಲ ಅನ್ಕೊಂಡು. ಅಪ್ಪ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಹೌದು ಮಾವ, ಒಂದ್ಸರಿ ಡಾಕ್ಟರ್ ಬಂದು ನೋಡಿ ಮೆಡಿಸಿನ್ ಕೊಡ್ಲಿ. ಸುಮ್ಮನಿರಮ್ಮ, ಡಾಕ್ಟರ್ ಬಂದು ನೋಡುವಂಥದ್ದೇನು ಆಗಿಲ್ಲ ನನಗೀಗ. ಇವ್ರು ಹೀಗೆ ಕಣಮ್ಮ, ಯಾವತ್ತೂ ಆಸ್ಪತ್ರೆ ಮೆಟ್ಲು ಹತ್ತಿಲ್ಲ. ಇಷ್ಟು ವಯಸ್ಸಾದ್ರೂ ಇಂಜೆಕ್ಷನ್ ಹೆದರ್ಕೋತಾರೆ. ಅದಕ್ಕೆ ಹೀಗಾಡ್ತಿರೋದು. ಅಪ್ಪ, ಏನಾಯ್ತು? ಯಾಕೆ ಎಲ್ರು ಹೀಗೆ ನಿಂತಿದ್ದೀರಾ? ತಾತಂಗೆ ಹುಷಾರಿಲ್ಲ, ಜ್ವರ. ತಾತಂಗೆ ಹುಷಾರಿಲ್ವಾ? ಬಾಸ್, ಏನಾಯ್ತು? ಏನ್ ಮಾಡ್ಕೊಂಡ್ರಿ? ಏನಿಲ್ಲ ಕಣೋ, ಸ್ವಲ್ಪ ಸುಸ್ತು ಅಷ್ಟೇ. ಅದಕ್ಕೆ ಇವರೆಲ್ಲ ಹಾರಾಡ್ತಾ ಇದ್ದಾರೆ. ಹೌದು, ರೆಕ್ಕೆ ಬಂದಂಗೆ ಊರೆಲ್ಲ ಸುತ್ತಾಡ್ಕೊಂಡು ಜ್ವರ ಬರ್ಸ್ಕೊಂಡ್ ಬಂದಿರೋದು ಇವರು. ನಾವು ಹಾರಾಡ್ತಿದೀವಂತೆ. ನೋಡಿ, ಮೈ ಎಷ್ಟು ಸುಡ್ತಾ ಇದೆ. ಆದ್ರೂ ರಿಸೆಪ್ಷನ್ಗೆ ಹೋಗ್ಬೇಕಂತೆ. ಆದಿ, ಸಿಕ್ಕಿದ್ದೆ ಚಾನ್ಸು ಬಿಡ್ಬೇಡ. ಓ ಮೈ ಗಾಡ್, ಏನಿದು? ತಾತ, ಸಿಕ್ಕಾಪಟ್ಟೆ ಜ್ವರ ಇದೆ. ನೋ 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 ವೇ. ಈ ತರ ಸಿಚುವೇಶನ್ ಅಲ್ಲಿ ನೀವು ಮನೆಯಿಂದ ಆಚೆ ಬರೋ ಹಾಗೆ ಇಲ್ಲ. ನಮ್ಮನದೇ ಮದುವೆ ಅಂತೆಲ್ಲ ಹೇಳಿ ಓಡಾಡಿ ನಾವು ಈಗ ಮದುವೆ ದಿನ ಹೋಗದಿದ್ರೆ ಚೆನ್ನಾಗಿರುತ್ತೆ. ನಾವು ತಾತ, ಮುಹೂರ್ತ ಇರೋದು ನಾಳೆ. ನೀವ್ ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ. ಗುಡ್ ಬಾಯ್ ತರ ಬಿಸಿ ಬಿಸಿ ಊಟ ಮಾಡಿ ಮೆಡಿಸಿನ್ ತಗೊಂಡು ಮಲ್ಕೊಳ್ಳಿ. ಅಲ್ವೋ? ತಾತ, ನಾಳೆ ಆರಾಮಾಗಿ ಮುಹೂರ್ತಕ್ಕೆ ಬರೆಯೋರಂತೆ. ಇವಾಗ ಮಲ್ಕೊಳ್ಳಿ. ಅಲ್ಲ ಕಣೋ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೆ, ನೀವ್ ಈಗ ಬಂದು ನಾಳೆ ಮುಹೂರ್ತ ಟೈಮಲ್ಲಿ ಎಡವಟ್ಟಾದ್ರೆ ಕಷ್ಟ. ನೀವೇನು ಯಂಗ್ ಮ್ಯಾನಾ? ಏಯ್, ಅಂದ್ರೆ ನೀವು ಯಂಗ್ ಮ್ಯಾನೇ, ಆದ್ರೆ ಸ್ವಲ್ಪ ವಯಸ್ಸಾಗಿರೋ ಯಂಗ್ ಮ್ಯಾನ್ ಅಷ್ಟೇ. ಆಯ್ತಪ್ಪ, ನೀನು ಯುವರಾಜ ಹೇಳ್ತಾ ಇದೀಯಾ, ನಾನು ಕೇಳ್ತೀನಿ. ಆಯ್ತಾ? ಆದ್ರೂ ಇಲ್ಲ, ಹೋದ್ರೂ ಇಲ್ಲ, ನಾನಿದೀನಲ್ವಾ. ಈ ಮದ್ವೆ ಜವಾಬ್ದಾರಿನ ನನಗೆ ಬಿಟ್ಬಿಡಪ್ಪ. ನಾನು ಮುಂದೆ ನಿಂತು ಎಲ್ಲನೂ ನಡೆಸ್ಕೊಡ್ತೀನಿ. ಏಯ್ ತಾರ್ಲೆ, ಎಲ್ಲ ನಿಮ್ ಹೋಲ್ಕೆನೆ ರೀ, ನನ್ ಮುದ್ದಿನ ಮೊಮ್ಮಗ. ಸರಿ, ನೀವು ಹೋಗಿ ಬನ್ನಿ, ನಾನು ಮನೇಲಿರ್ತೀನಿ. ಅಪ್ಪ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಬೇಡಪ್ಪ, ನೀನು ಹೋಗ್ಬಾ. ನಿಮ್ಮಮ್ಮ ಹೇಗೂ ನನ್ನ ಜೊತೆ ಇರ್ತಾಳಲ್ಲ, ಏನೇ ಇದ್ರು ನಾನು ಫೋನ್ ಮಾಡ್ತೀನಿ, ಆಯ್ತಾ? ಅಲ್ಲಿ ಅಮ್ಮು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಹೋಗದಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಸರಿ ತಾತ, ನೀವು ರೆಸ್ಟ್ ಮಾಡಿ. ಅಪ್ಪ, ನಾನು ಹೋಗಿರ್ತೀನಿ. ನೀವೆಲ್ಲರೂ ಕರ್ಕೊಂಡು ಆಮೇಲೆ ಬನ್ನಿ.